ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ನೀವು ಆಶಿಸಿದರು ಹೋದರೆ ಇದ್ದಿರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಿದ್ದರು ಸಂಪಾದಿಸಲಾರದ ಇದ್ದಿರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯುವುದಿಲ್ಲ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನೀವು ಬೇಡಿಕೊಳ್ಳುವುದ ಪ್ರತಿಯೊಂದು ಕಾರಣದಲ್ಲಿ ನೀವು ದೇವರಿಂದ ಯಾವ ರೀತಿ ಹೊಂದಿಕೊಳ್ಳೋದಿಲ್ಲ ಅಂದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರಿಂದ ಆಶ್ರಯ ಹೊಂದಿಕೊಳ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಪ್ರಿಯರೇ? ದೇವರ ಬಳಿಯಲ್ಲಿದ್ದು ನಾವು ಬೇಡಿಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ದೇವರು ನಮ್ಮನ್ನ ಆಶೀರ್ವಾದ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಯಾರಾದ್ರೂ ದೇವರನ್ನು ಅಪೇಕ್ಷಿಸುವಂತರಾಗಿರ್ತಾರೋ, ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಂತರಾಗಿರ್ತಾರೋ ಪ್ರಿಯರೇ, ದೇವರು ಅವರನ್ನು ಆಶೀರ್ವದಿಸುವಂತ ದೇವರು ಅಧಿಕವಾಗಿ ಮನುಷ್ಯರನ್ನು ಮೂಲಕವಾಗಿ ಅಧಿಕವಾಗಿ ಪ್ರಾರ್ಥಿಸುವಂತ ದೇವ್ರು ಪ್ರಿಯರೇ. ಎಂತ ವಿಷಯದಲ್ಲಿ ಅಂದ್ರೆ, ದೇವರಿಗೆ ನಾವು ನಂಬಿ ವಿಶ್ವಾಸ ಇಟ್ಟು ನಾವು ಬೇಡಿಕೊಳ್ಳುವಂತ ಪ್ರತಿಯೊಂದು ವಿಷಯದಲ್ಲಿ ನಾವು ಕೇಳಿಕೊಳ್ತೇವೆ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಒದಗಿಸಿ ಕೊಡುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ಮತ್ತು ಯೋಹನ 14:14 ಹೇಳ್ತೇವೆ ಪ್ರಿಯರೇ, ನೀವು ನನ್ನ ಹೆಸರಿನ ಮೇಲೆ ಏನಾದರೂ ಬೇಡಿಕೊಳ್ತಿರೋ ಅದನ್ನೆಲ್ಲ ನಾನು ನೆರವೇರಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ನಾವು ದೇವರ ಹೆಸರಿನಲ್ಲಿ ನಾವು ಏನಾದ್ರೂ ಬೇಡಿಕೊಳ್ತೇವೋ, ನಂಬಿ ನಾವ್ ಏನಾದ್ರೂ ಪ್ರಾರ್ಥಿಸ್ತೇವೋ, ಏನಾದ್ರು ಬೇಕಂತ ನಾವು ಪ್ರಾರ್ಥನೆಯಲ್ಲಿ ದೇವರಿಗೆ ಮೊರೆ ಇಡ್ತೇವೋ, ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ಕೊಡುವಂತ ದೇವರು, ಸರ್ವಶಕ್ತನಾದ ದೇವರು ಆತನಾಗಿದ್ರೆ ಪ್ರಿಯರೇ. ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟ್ರೆ ನಮ್ಮ ಕುಟುಂಬದಲ್ಲಿ ಯಾಕೆ ನಮ್ಗೆ ಸಮಸ್ಯೆಗಳು, ಅದೇ ನಮ್ಮ ಕಷ್ಟಗಳು, ನಮ್ಮ ಕುಟುಂಬದಲ್ಲಿ ಆಶೀರ್ವಾದನೆ ಇಲ್ಲ ಅಂತೇಳಿ ಕೆಲವರು ಆಲೋಚನೆ ಮಾಡ್ತಾರೆ ಪ್ರಿಯರೇ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ನೀವು ನನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳಿರಿ, ನೀವು ನನ್ನ ಸಮ್ಮುಖದಲ್ಲಿ ಬೇಡುವಾಗ ನಾನು ಎಲ್ಲವನ್ನು ನಿಮ್ಗೆ ಒದಗಿಸಿ ಕೊಡುವೆ, ನಾನು ನಿಮ್ಮನ್ನು ಆಶೀರ್ವಾದ ಮಾಡುವೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಸಾಕಿ ಸಲ್ಲಬೇಕಂದ್ರೆ ಬಹಳ ಕಷ್ಟಗಳು, ಏನಿಲ್ಲಂತ ಸ್ಥಿತಿಲಿ ಇಲ್ಲದಂತೆ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳಿಲ್ಲ ಅಂತ ಹೇಳಿ ಬಹಳ ರೀತಿಯಾಗಿ ಭಯ ಪಡ್ತಾ ಇರ್ತೀವಿ ಪ್ರಿಯರೇ. ಆದ್ರೆ ದೇವ್ರು ಹೇಳ್ತಿದೆ, ನೀವು ನನ್ನ ಹೆಸರಿನ ಮೇಲೆ ಏನಾದ್ರೂ ಬೇಡಿಕೊಳ್ತಿರೋ ಅದನ್ನೆಲ್ಲ ನಾನು ನಿಮ್ಗೆ ಕೊಡುವೇನು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನೀವು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬೇಡಿಕೊಳ್ಳುವಾಗ ದೇವ್ರು ನಮ್ಗೆ ಎಲ್ಲ ಆಶೀರ್ವಾದವನ್ನು ಕೊಡುವಂತ ದೇವ್ರ ಪ್ರಿಯ. ನಾವು ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಕೇಳುವಾಗ, ದೇವ್ರ ಮೇಲೆ ನಾವು ಆತ್ಮ ವಿಶ್ವಾಸದಿಂದ ನಾವು ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವ್ರು ನಮ್ಮ ಕುಟುಂಬದಲ್ಲಿ ಆತನ ಆಶೀರ್ವಾದನ ಕೊಡುವಂತ ದೇವ್ರ ಪ್ರಿಯರೇ. ಇಲ್ಲಿ ಯಾಕೋಬನು ದೇವರಿಗೆ ಗಟ್ಟಿಯಾಗಿ ಹಿಡ್ಕೊಂಡು, ತಂದೆ ದೇವರಿಂದ ನನಗೆ ಆಶೀರ್ವಾದ ಕೊಡು ತಂದೆ, ನೀನು ಆಶೀರ್ವಾದ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನ ಬಿಡೋದಿಲ್ಲಪ್ಪ ಅಂತ ಹೇಳಿ ದೇವ್ರ ಜೊತೆ ಒಂದು ಹೋರಾಟ ಮಾಡಿದನು ಪ್ರಿಯ, ಒಂದು ಯುದ್ಧ ಮಾಡಿದನು ಪ್ರಿಯರೇ. ಆದ್ರೆ ನೀವು ನಮ್ಮ ಜೀವಿತದಲ್ಲಿ ಯಾವ್ದು ಯುದ್ಧ ಮಾಡ್ತಿದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕು ಪ್ರಿಯರೇ. ನಾವು ದೇವರ ಸಮ್ಮುಖದಲ್ಲಿ ನಡ್ಕೊಳ್ತಾ ಇದೀವಾ, ದೇವ್ರ ಭಯ ಭಕ್ತಿಯಲ್ಲಿ ನಡ್ಕೊಳ್ತಿದ್ದೇವಾ, ದೇವ್ರು ನಮ್ಗೆ ಆಶೀರ್ವಾದ ಕೊಡ್ಬೇಕಂತ ನಾವು ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಬೇಡಿಕೊಳ್ತಾ ಇದ್ದೇವಾ? ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನಾವು ಗಟ್ಟಿ ಹಿಡ್ಕೊಂಡು ನಾವು ಯಾಕೋಬನ ಹಾಗೆ ಈ ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ನಮಗೆ ಕೊಡುವಂತ ಆಶೀರ್ವಾದಗಳು ಎಷ್ಟು ಅಪಾರವಾಗಿದೆ ಪ್ರಿಯರೇ. ದೇವ್ರು ಹೇಳ್ತದೆ, ನೀವು ಬೇಡಿಕೊಳ್ಳುವ ಪ್ರತಿಯೊಂದು ವಿಷಯದಲ್ಲಿ ನಾನು ನಿಮಗೆ ಕೊಡುವೇನು ಎಂಬುದಾಗಿ. ಅದು ಯಾವಾಗ ಅಂದ್ರೆ ನಾವು ಆತ್ಮಲಿಂದ ಸತ್ಯಲಿಂದ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬೇಡಿಕೊಳ್ಳುವಾಗ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸಿ ನಮ್ಮನ್ನು ಕಾಪಾಡುವಂತ ದೇವರು, ಸರ್ವಶಕ್ತನಾದ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿರ್ ತಂದೆ. ಅವನು ಪ್ರಭಾ ಎಷ್ಟು ಜನ ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ, ಅವ್ರು ಯಾವ ವಿಷಯದಲ್ಲಿ ತಂದೆ ನಿಮಗೆ ಬೇಡಿಕೊಳ್ತಾ ಇದ್ರೆ ತಂದೆ, ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯದಲ್ಲಿ ತಂದೆ ಅವರಿಗೆ ಸಮೃದ್ಧಿ ಜೀವನ ಕೊಟ್ಟು ಅವ್ರಿಗೆ ಆಶಿಸು ಬಲಪಡಿಸಿರ್ ತಂದೆ. ಅವರ ಕಷ್ಟ ಕಾಲಗಳನ್ನು ತೆಗೆದು, ಅವ್ರಿಗೆ ಸಮಸ್ಯೆಗಳು ತೆಗೆದು, ಅವ್ರ ರೋಗಗಳು ತೆಗೆದು, ಅವರ ಫೈನಾನ್ಸ್ ಪ್ರಾಬ್ಲಮ್ ತೆಗೆದು, ಅವ್ರ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳಿಂದ ತೆಗೆದು ಪ್ರಭಾ ಅವರಿಗೆ ನೀನು ಬೇಡಿಕೊಳ್ಳೋರು ನಿಮ್ಗೆಲ್ಲವನ್ನು ದೊರೆಯುವುದು ಎಂಬುದಾಗಿ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸಿ ಆಶೀರ್ವಾದ ಬಲಪಡಿಸಬೇಕಂತ ಹೇಳಿ ಈ ವಾಗ್ದಾನ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.